ಅವ್ರ ಜೊತೆ ಮಾತಾಡಿದೆ ಅಂದ್ರೆ ಎಲ್ಲಿ ನನ್ನ ಮನಸ್ಸು ಕರಿಗೆ ಅವ್ರಿಗೆ ಮದುವೆ ಮಾಡ್ಕೋಬೇಡ್ರಿ ಅಂತ ಹೇಳಿಬಿಡ್ತಾನೇನೋ ಅನ್ನೋ ಬೈಕ್ ಅದಕ್ಕೆ ಇಟ್ಲ ಬಂದೆ. ನೋಡು ಪ್ರಶಾಂತ್ ಅಣ್ಣನ ಮೇಲೆ ಇಷ್ಟು ಜೀವ ಇಟ್ಕೊಂಡಿದ್ದೀವಿ. ಮತ್ತು ನೋಡಿದೆ ಅಂದ್ರೆ ಮದುವೆಯಾಗ ನನಗೇನು ಇದಿಲ್ಲ ಅಂತಂದು ಹೇಳಿದವ್ರಿ ಪಾಪ. ಅಣ್ಣನೂ ಭಾಳ ನೋವು ಮಾಡ್ಕೊಂಡತ್ ಮನಸ್ಸಿಗೆ ನೀ ಹಂಗೆ ಅಂದದ್ದು ಕೇಳಿ. ಹೋಗ್ಲಿ ಬಿಡು, ಏನು ಸ್ವಲ್ಪ ದಿವ್ಸ ನೋವು ಮಾಡ್ಕೊಂತಾರ, ಆಮೇಲೆ ಅವರು ಮತ್ತು ಆಕೆ ಮಾನಸ ಇಬ್ಬರು ಸೇರಿ ಚಂದ ಜೀವನ ಮಾಡ್ಕೊಂಡು ಹೊಂಟ್ರಂದ್ರೆ ನನ್ನ ನೆನಪ ಬರಲ್ಲ ಅವ್ರಿಗೆ. ನೋಡೋಣ ಅಂತಗ, ನಾ ಅಂದದ್ದು ಕರೆ ಆಕತ್ತೆ, ನೀ ಅಂದದ್ದು ಕರೆ ಆಕತ್ತೆ, ಇಲ್ಲೇ ಇರ್ತೇವಲ್ಲಿಬ್ರು. ಸರಿ ನಡಿ ಪಲ್ಲವಿ, ಪಾಪ ಒಬ್ಬಕ್ಕೆ ಎಷ್ಟು ಅಂತ ಬದುಕು ಮಾಡ್ತಿದ್ದೆ ನೀನು. ಏನಾರ ಮಾಡಿಕೊಡ್ಲೇನ? ನಡಿ, ಹೆಚ್ಚು ಪಚ್ಚು ಮಾಡಿಕೊಡ್ತಾನೆ. ನನಗೂ ಕಾಲೇ ಕುಂತು ಬೇಜಾರಾಕತ್ತೆ. ನನಗೇನು ಕೆಲಸ ಮಾಡೋದು ವಜ್ಜಾಕತ್ತೆ ಅಂತಂದೇನು ನೀನು ಕರೆಯಾಕತ್ತಿಲ್ಲ. ಆದರೆ ನೀ ಇಲ್ಲಿ ಒಬ್ಬಕ್ಕೆ ಕುತ್ಕೊಂಡು ಅದು ಇದು ವಿಚಾರ ಮಾಡ್ತೆ ಅಂತ ಹೇಳಿ ಕರೆಯಾಕತ್ತಾನೆ. ಬಾ, ಇಬ್ಬರು ಸೇರಿ ಅಡುಗೆ ಮಾಡ್ಕೊಂಡು ಅಲ್ಲೇ ಮಾತಾಡ್ಕೊಂತ ಕೆಲಸ ಮುಗಿಸೋಣಂತ. ಸರಿ ನಡಿ. ಆರ್ಯ ಮಕ್ಕಂದನ ಎದ್ದಾನ? ಅವ್ನು ಮಕ್ಕಂದ ನನ್ನ ಶಿಸ್ತ ನಿದ್ದೆ ಹೊಡಿತಂದ. ಇನ್ನು 2-3 ತಾಸು ಹೇಳಲ್ಲ ಅವನಿಗೆ. ಈಗೇನು 2 ಮುಗಿಸೇವಲ್ಲ, ಹಂಗೆ ಮಕ್ಕಂತಾನ. ಹೌದಾ, ಸರಿ ನಡಿ. ಹಂಗಾರ ಅಲ್ಲಿ ತನಕ ಕೆಲಸ ಹಾಕವಲ್ಲ. ಏನ್ರಿ ಇದು, ಏನು ಮಾಡಿದ್ರಿ ನೀವು? ಮಗನು ಸೊಸಿನ ಒಯ್ದು ಅಲ್ಲಿ ಇಡ್ತಾನೆ, ಆಕೆ ಆಸ್ತಿ ಎಲ್ಲ ನನ್ನ ಮಗನಿಗೆ ಬರಂಗೆ ಮಾಡ್ತೀನಿ ಅಂತ ನಂಗೆಲ್ಲ ನನಗೆ ಉಪದೇಶ ಹೇಳಿ, ಈಗ ನೋಡಿದ್ರೆ ಬೇಡ ಬೇಡ ಮಗಳನ್ನ ಕರ್ಕೊಂಬಂದು ಮನೆಗೆ ಇಟ್ಕೊಂಡು ಕುತ್ಕೊಂಡಿರಲ್ಲ. ಆಕಿನ ಇಟ್ಕೊಂಡು ನಿನ್ನ ಮನೆಯಾಗ ಪೂಜೆ ಮಾಡಲಿ ನಾನು? ಆಕೆ ದಿನ ಒಂದು ಬೇಸಿಗೆ ಅಂತ ಕುತ್ಕೊಳಕ ನನಗೇನು ಕೆಲಸ ಇಲ್ಲ ಬಗ್ಸಿಲ್ಲ ಅಂತ ತಿಳಿದ್ರೇನ? ಅಲ್ಲಲ್ಲಿ ರಾಜಿ, ಇಷ್ಟು ಅವಸರ ಮಾಡಿದ್ರೆ ಹೆಂಗೆ ಹೇಳಿ ನೀನು? ಮೊದಲು ಕಬ್ಬಣ ಕಾಯಿಸ್ಬೇಕು, ಕಾಯಿಸಿ ಆಮೇಲೆ ಬಡಿಬೇಕು ಅದನ್ನ, ಹೌದಲ್ಲ? ಈಗ ಅವ್ರಿಗೆ ನಾವು ಉಪಕಾರ ಮಾಡ್ದಂಗೆ ಮಾಡಿದ್ರ ಅವಕ್ಕೆ ನನ್ನ ಮಾತು ಕೇಳ್ತಾಳ. ಅರ್ಥಕത്തിൽ ನಾ ಹೇಳಕತ್ತಿರೋದು ನಿನ್ಗೆ ಏನನ್ನದು. ಅದಕ್ಕೆ ಸ್ವಲ್ಪ ಮನೆ ಬಂದ್ರ ಮಗಳನ್ನ ಚಂದಾಗಿ ನೋಡ್ಕೆ, ಆಕಿನ್ನೇನು ಇಲ್ಲೇ ಇಟ್ಕೊಳಂಗಿಲ್ಲ. ಏನಾರ ಒಂದು ಉಪಾಯ ಮಾಡಿ ಗಂಡ ಮನೆ ಕಳ್ಸೋಣಂತ. ನೋಡ್ರಿ, ಮೊದಲೇ ಹೇಳ್ತಾನೆ ನಿಮಗೆ ನಾನು, ಅದನ್ನ ಮಾಡ್ತಾನೆ ಇದನ್ನ ಮಾಡ್ತಾನೆ ಅನ್ಕಂದು ಆಕೆ ಏನರ ಜೇರ್ಕತ್ತಿ ಈಗ ಗಂಡನ ಬಿಟ್ಟು ಬಂದು ಏನರ ನಮ್ಮನೆ ಕುಂತ್ಲು, ನಾನು ಮಾತ್ರ ಸುಮ್ಮನಿರಂಗಲ್ಲ ನೋಡಿ, ಮೊದಲೇ ಹೇಳಿರ್ತೇನೆ. ಸರಿ ತಗ, ನೀ ಅನ್ಕೊಂಡಂಗಲ್ಲ, ಏನು ಆಗಂಗಿಲ್ಲ. ಆಕೆ ಕಡೆಗೆ ಗಂಡ ಮನೆಗೆ ಹೋಗ್ಲಿಲ್ಲ ಅಂದ್ರೂ ಅವ್ರು ಹೋಗೋದು ಮನೆ ಐತಲ್ಲ, ಅಲ್ಲಿ ಹೋಗಿರ್ತಾಳ ತಗ ಜೊತೆಗೆ. ಈಗೇನ ಅಲ್ಲಿ ಒಬ್ಬಕಿನ್ನ ಬಿಡೋದು ಬೇಡ ಅಂತೇಳಿ ಕರ್ಕೊಂಬಂದೈತಿ. ಸರಿ ತಗರಿ. ಅತ್ತೇರ ಮಧು ಕರೀರಿ, ಸ್ವಲ್ಪ ಮಾತಾಡ್ಬೇಕತ್ ನಾನು. ಯಾ ಮದನಪ್ಪ, ಯಾರು ಹೇಳಿ ಬಿಡು ಇಲ್ಲಿ. ನೀನೇನೋ ದಾರಿ ತಪ್ಪಿ ಬಂದಂಗೆ ಕಾಣಿಸ್ತದೆ ನೋಡಿ ನಮ್ಮ ಮನೆಗೆ. ಯಾರ್ದ ಮನೆಗೆ ಹೋಗಕ್ಕೆ ಹೋಗಿ ನಮ್ಮ ಮನೆಗೆ ಬಂದಿರ್ಬೇಕು. ಅತ್ತೇರ ಹಾಗೆಲ್ಲ ಮಾತಾಡಬೇಡ್ರಿ, ನಾನೇನು ದಾರಿ ತಪ್ಪಿ ಬಂದಿಲ್ಲ, ನಾನು ಕರೆಕ್ಟ್ ಅದನ್ನೇ. ನೀವು ನನ್ನ ಅರ್ಥ ಮಾಡ್ಕೊಳಕತ್ತಿಲ್ಲ. ನಿಮ್ಮ ಮಗಳಿಗೆ ಎಷ್ಟು ಹೇಳಿದ್ರೂ ಆಕೆ ನನ್ನ ಜೊತೆ ಬರೋಕೆ ತಯಾರಿಲ್ಲ. ನಾವೆಲ್ಲರೂ ಹೋಗಿ ದೂರ ಹೋಗಿರೋಣ, ಜೀವನ ಮಾಡೋಣ ಅಂತ ಹೇಳಿದ್ರು ಆಕೆ ಬರಾಕತ್ತಿಲ್ಲ. ನಾನು ಅಷ್ಟು ಕೇಳ್ಕೊಂಡ್ರೆ ನಿಮ್ಮ ಮಾತಿ ಬೆಲೆ ಇಲ್ದಂಗೆ ಆಕೆ ಮಾಡಕತ್ತಾಳ. ನೋಡಿದ್ರೆ ನೀವು ನನಗೆ ಬೈಯಾಕತ್ತೀರಿ. ಹೆಂಗೆ ನಿನ್ನ ಮಾತು ಕೇಳ್ತಾಳೆ ಹೇಳಪ್ಪ ಆಕಿ? ಜುಟ್ಟು ಜನವಾರ ಎಲ್ಲ ನಿಮ್ಮ ಕೈಯಾಗ ಹಿಡ್ಕಂದಿರೆ, ಮತ್ತು ನೀವು ಹೇಳ್ದಂಗೆ ಕೇಳ್ಬೇಕಾಕಿ. ನೀವು ಹೇಳ್ದಂಗೆ ಅನ್ನೋಕ್ಕಿಂತ ನಿಮ್ಮವ್ವ ಹೇಳ್ದಂಗೆ ಕೇಳಕ್ಕೆ ಬೇಕಲ್ಲ. ಪಾಪ ಹೆಣ್ಮಕ್ಳಿಗೆ ಮಕ್ಕಳು ಹಾಡೋರು ಅಷ್ಟೇ ಅಲ್ಲೇನು ಗಂಡ ಮನೆ ಸ್ಥಾನ? ಇಲ್ಲಾಂದ್ರೆ ಅವ್ರಿಗೇನು ಸ್ಥಾನ ಮಾನ ಏನಾರು ಇರ್ತೈತೆ? ಏನೂ ಇರೋದಿಲ್ಲ. ಸುಮ್ಮನೆ ಉಪಯೋಗ ಇಲ್ಲ. ಯಾವ್ರ ಹಣ್ಣು ಬೀಳಿಲ್ಲ ಅಂದ್ರೆ ಗಿಡಗಳು ಇಟ್ಕೊಂತಾರೆ, ಕಡ್ದು ಹೆಂಗೆ ಹೋಗಿತಾರಲ್ಲ ಹಂಗೆ ಹೆಣ್ಮಕ್ಳ ಜೀವನ ಆ ಲೆಕ್ಕಕ್ಕೆ ಬಂದೈತೆಪ್ಪ ನನ್ನ ಮಗಳು ಬಾಳೆ. ಏನು ಮಾಡೋಕ್ಕತಿ? ಎಲ್ಲ ನಾವು ಪಡ್ಕೊಂಬಂದ್ರೆ ಅಂಥದ್ದು. ಬಳ್ಳಿಗೆ ಕಾಯಿ ಯಾವತ್ತೂ ಬಾರಾಗಂಗಿಲ್ಲಪ್ಪ. ನಿನಗೆ ನನ್ನ ಮಗಳು ಬೇಡ ಆಗಿರ್ಬೋದು, ಆದ್ರೆ ನನಗೇನು ಹಂಗಾಗಿಲ್ಲ. ನಾನು ಆಕಿನ ಸಾಯ ತನಕ ಇಟ್ಕೊಂಡು ಜೋಪಾನ ಮಾಡ್ತೀನಿ. ಹೋಗು, ನೀ ಆರಾಮ ಮದುವೆ ಆಗಿ ನಿಮ್ಮ ಅಪ್ಪ ನಿಮ್ಮವ್ವ ನೀವೆಲ್ಲರೂ ಚಂದ ಸುಖವಾಗಿರು, ಹೋಗ್ರಪ್ಪ. ಆಕಿ ಚಿಂತೆ ಯಾಕೆ ನನ್ನ ಮಗಳದು? ನೋಡು ಹೆಂಗೆ ಓಡೋಕಾನ ಒಂದು ತಟಗರ ಐತೆ. ನಾನು ಏನಾರು ಹೇಳ್ಬೇಕು ಕೇಳ್ಬೇಕು ಅನ್ನೋದು. ನೋಡ ಶಾರ, ಪಡ್ಡಿನ ತಗೊಂಡವ ದೊಡ್ಡದು. ಹಗಲೆಲ್ಲ ಅವ್ರ ಮನೆಗೆ ಇವ್ರ ಮನೆಗೆ ಕೇಳ್ಬೇಕತ್ತ ಪಡ್ನ ಎಡತ್ತಿಗೆನ ಮಾಡಕ್ಕ, ಹಂಗಾಗಿ ದೊಡ್ಡದ ತಗೊಂಡ್ಬಿಟ್ಟೆ. ಈಕಿನ ಲಲಿತಕ್ಕನ ದಾಸಿ ಅನ್ಸ್ತಾಗಲ್ಲ ನೋಡು, ಹೆಂಗದ ನೋಡು ಒಂಚೂರು. ಅಬ್ಬಾ ಏನ್ಲೇ ಇದು ಭಾರಿ ದೊಡ್ಡದು ತಗೊಂಡ್ಬಿಟ್ಟಿಯಲ್ಲ. ಅಲ್ಲಲ್ಲಿ ಅವಾಗ ಏನೋ ಭಾಳ ಮಂದಿ ಇದ್ರಿ, ದೊಡ್ಡದು ಬೇಕು ಅಂತ ಅನ್ಸೋದು. ಮಂದಿ ಮನೆಯಾಗ ಅವ್ರ ಮನೆಗೆ ಒಂದು ಇಸ್ಕೊಂಬಂದು ನಿಮ್ಮ ಮನೆಯಿಂದ ಒಂದಿಟ್ಟು 2 ಹಂಚಿನ ಮಾಡ್ತಿದ್ದಿ. ಈಗೇನು ಜನನೇ ಇಲ್ಲಲ್ಲ ಮನೆಯಾಗ, ಇಷ್ಟು ದೊಡ್ಡ ತಗೊಂಡು ಏನು ಉಪಯೋಗ ನಿನಗೆ? ನಿನ್ನ ಸುಮ್ಮನೆ ತಗೊಂಡಿ ನೋಡು, ಇದ್ರ ಬದಲು ಬೇರೆ ಏನಾರು ತಗೊಂಡ್ರಕ್ಕದಲ್ಲನ? ಹೌದಲ್ಲ ಸರ್, ನನಗೆ ಲಕ್ಷಣ ಬರಲಿಲ್ಲ ನೋಡ. ಇರೋದ 3 ಮಂದಿ ಆಗ್ಯಾವ ನಾವೀಗ. ಗಂಡ ಗುಂಡಿ ಅದಕ್ಕೆ ಒಬ್ಬಕ್ಕೆ ಅತ್ತಿ. ಅತ್ತಿ ಎಷ್ಟು ತಿಂತಾಳ ಪಾಪ? 2-3 ತಿಂದ್ರೆ ರಗಡ ಇವತ್ತು ನಮ್ಮ ಅತ್ತಿದೆ. ಸುಮ್ಮನೆ ದೊಡ್ಡ ಹಂಚು ತಗೊಂಡು ನೋಡು. ಹೋಲ್ಬಿಡತ್ತ, ಎಲ್ಲರ ಮಕ್ಕಳು ಮೊಮ್ಮಕ್ಕಳು ಅಳಿಂದ್ರೆ ಬಂದಾಗ ದೊಡ್ಡ ಹಂಚಿಟ್ಟು ಮಾಡ್ಕೊಡಕ್ಕೆ ಬರ್ತೈತಿ. ಹೆಂಗೆ ಅವಸರದಾಗ ಬಂದಿರ್ತಾಳೆ ನನ್ನ ಮಗಳು. ದೊಡ್ಡ ಮಗಳಂತ ನಿಲ್ಲಂಗಿಲ್ಲ, ಹಂಗೆ ಕುದುರೆ ಏರ್ಕಂತ ಬಂದ್ಬಿಡ್ತಾಳೆ. ನಾವು ಹೋಗ್ಬೇಕಂತಂದು ಅಂಥ ಟೈಮ್ನಾಗ ಉಪಯೋಗ ಆಕೈತಿ. ಹೌದೌದು, ಅಂಥ ಟೈಮ್ನಾಗ ಉಪಯೋಗ ಆಕೈತಿ. ಹಂಗೆ ಅವು ಅಕ್ಕಿಯನ್ನು ನೆನೆದು ಬೇಡ ಏನು ಬೇಡ, ಹಂಗೆ ಒಣ ಅಕ್ಕಿನ ತಿರುವಿ ಪಟ್ ಮಾಡಿ ಕೊಟ್ಬಿಡ್ತಾಳೆ ಅಕ್ಕಿ. ಹಂಗಲ್ ಬಿಡಲ್ಲ ಅಲ್ತಕ್ಕ, ಮತ್ತೆ ಯಾವಾಗಾರ ಬಂದಾಗಿರ್ತೈತೆ ಅನ್ನೋದು ತಂದೆ. ಇಲ್ಲ ಲಲ್ತಕ್ಕ, ದೋಸೆ ಹಂಚ್ಕೊಡಿಲ್ಲ ನೋಡೋಣ. ಅಯ್ಯ ಅಡ್ಡಿಲ್ಲಲ್ಲ ಲಲ್ತಕ್ಕ, ದೋಸೆ ಹಂಚ ಬೇಯಿಸಿತವ ದೊಡ್ಡದೈತೆ ಬಿಡು. ನಮ್ಮನೆಯಿಂದ ಐತಿ, ಹಿಂಗೈತೆ ನೋಡಿ ಸೇಮ್. ಇನ್ನೇನು ಒಂಚೂರು
ಹ್ಯಾಂಡ್ಲ್ ದಪ್ಪ ಆಗ್ಬೇಕತ್ತ ಭಾಳ ತಿಳು ಐತಿ. ಹೌದಲ್ಲ ಸರ್, ನನಗೂ ಹಂಗ ಅನಿಸ್ತು. ನೀನು ತಗೊಳ್ಬೇಕಾರ ಅಂದ ನಮ್ಮ ಮುದುಕಿಗೆ ಹ್ಯಾಂಡ್ಲ್ ತೆಳ್ಳಗೈತೆ ಬೇ ಅಮ್ಮ, ಹಿಂಗೆ ಹಿಡ್ಕೊಂಡ್ರೆ ನಮ್ಮ ಮುರ್ಕಂದ್ರೆ ಏನು ಮಾಡ್ಬೇಕು ಅಂತಂದು ಹಾಕಿದ್ದು. ಹ್ಯಾಂಡ್ಲ್ ಹಾಕಿ ನೋಡ್ತಿದ್ದಿ ಜಾಸ್ತಿ ನೋಡು ನೀನು ಚಲೋ ಹೊತ್ತಿಗೆ ಹಾಕದ. ಅದು ಅಲ್ದ ಏನು ಹ್ಯಾಂಡ್ಲ್ ಮೇಲೆ ಹತ್ತಿ ಕುಣಿತಿ ಏನೋ ಅಂತಂದು ನನಗೆ ಏನೇನು ಅನ್ನಕತ್ತಿಲ್ಲ. ಹೋಲ್ ತೆಗಿಯತ್ಲಾಗ ಏನು ಮುದುಕಿ ಊಟ ಏನಂದು ಸುಮ್ ತಗೊಂಡು ನೋಡುವ. ಹೋಲ್ ಬಿಡು, ತಗೊಂಡೆ ಅಲ್ಲ ಮತ್ತೇನು ಮಾಡೋದು, ಎಷ್ಟು ದಿನ ಬರೋದ ತಾಡ್ತಾನೆ ಉಪಯೋಗ ಮಾಡ್ಕೊಳೋದು ಅಂತಂದು ಹಾಡು ನೋಡಿತ್ತಲ್ಲೇ. ಯಾರ ಬಂದ್ರೇನ ಮನೆಗೆ? ಯಾರು ಬರ್ಬೇಕಾತ್ ನಮ್ಮ ಮನೆಗೆ? ಅದೇ ಹೋಗವು ಯಾವ ಹೋದ್ರಕ್ಕಿಂತ ಹೋಗೋದು ಕಾಣ್ತೈತಿ. ಈಗ ಅಲ್ಲಿ ಹಿಂದೆ ರೋಡ್ ಕಡ್ದು ಬಿಟ್ರಲ್ಲ, ಹಾಗಾಗಿ ನಮ್ಮ ಮನೆ ಮುಂದೆ ಅಡ್ಡಾಡಕತ್ತವ. ಹಂಗಾಗಿ ಒಂಚೂರು ದಾಂಡ್ಲಿ. ಹ್ಞೂನವ, ಹೊತ್ತನೇ ರೋಡ್ ಕಡ್ಕೊಂಡು ನಿಂದಿರ್ತಾವ. ಮೊನ್ನೆ ಅಂತ ಚಲೋ ರೋಡ್ ಮಾಡ್ಯಾರ. ಈಗ ಇದಕ್ಕೆ ಕಡಿಬೇಕತ್ತ ಅದನ್ನ ಪುರ್ಸತ್ತಿಲ್ಲ, ಅಲ್ಲೊಂದಲ್ಲ ಅಂತ ತೆಗ್ ಮಾಡ್ಕೆ ಅಂತ ನಿಂತ್ಕೊಂಡಾರ. ನಮ್ಮ ಗೌಡ್ರ ನಾಕದಿದ್ರು ಬಿಡ ಈಕೆ ಸ್ವರಕ್ಕೆ ಅಲ್ಲೇನೋ ಚಂಬರ್ ಕಟ್ಕೊಂಡೈತೆ ಅಂತದು. ಹಂಗಾಗಿ ಅದ್ರ ಸಲುವಾಗಿ ಇಲ್ಲಿ ಕೆಬ್ರ್ಯಾರ. ಅದು ಅಲ್ಲೊಂದು ಐತಿ ದೊಡ್ಡದು, ಇತ್ತಾಗ ಒಂದು ಐತಂತ. ಹಂಗಾಗಿ ಅಲ್ಲಿ ಕೆಬ್ರಿರೋ ಕಿಲ್ಲಾಸಿ ಓಡಾಡಕತ್ತ ನೋಡಿ ಗಾಡಿಗಳು. ಸುಮಾಕರ, ಓ ಎಲ್ಲರೂ ಇಲ್ಲೇ ಇದ್ರಿ, ಚಲೋ ಆತ್ ಬಿಡು. ನಾನು ಲಲಿತೆಕರ್ನ ಭೇಟಿ ಆದ್ರೆ ಆತು, ನಿಮ್ಮನ್ನೆಲ್ಲರನ್ನ ಮಾತಾಡ್ಸಿ ಹೋದ್ರಾತ ಅಂತ ಹೇಳಿ ಬಂದಿದ್ದೆ. ಬಾರಪ್ಪ ಪ್ರಶಾಂತ, ಬಾ ಕುತ್ಕೋ ಬಾ. ಯಾಕಪ್ಪ ಏನಾತ? ಯಾಕಂತಮ್ಮ ಆರಾಮದಿ ಇಲ್ಲ? ಯಾಕ ಮಕ್ಕಳನ್ನ ಸಪ್ಪೈತಪ್ಪ? ಏನು ಆರಾಮೇನ ಬಿಡ್ರಿ ಲಲಿತೆಕರ, ಜೀವನನ ಬ್ಯಾಸರದಂಗೆ ಆಗ್ಬಿಟ್ಟೈತೆ ನನಗಂತೂ. ಏನು ಮಾಡ್ಬೇಕು ಅನ್ನೋದು ತಿಳಿದಂಗೆ ಆಗೈತಿ. ಯಾರ ಕಡೆಗೆ ಹೇಳ್ಬೇಕು, ಇತ್ಲಾಗ ಹೂಗೆ ಹೇಳ್ಬೇಕು, ಇತ್ಲಾಗ ಹೆಂಡತಿಗೆ ಹೇಳ್ಬೇಕು, ಏನು ಮಾಡ್ಬೇಕು ಅನ್ನೋದು ತಿಳಿದಂಗೆ ಆಗ್ಬಿಟ್ಟೈತಿ. ನಮ್ಮ ಅಪ್ಪಾಜಿ ಇದ್ರಿಗೆ ಹೇಳಿದೆ ಅಂದ್ರೆ ನೋಡೋಣ ತಡೆಯಪ್ಪ, ಏನೋ ಟೈಮ್ ಐತಿ, ನೋಡೋಣ ತಡೆಯಪ್ಪ, ಏನಾರು ಮಾಡೋಣಪ್ಪ ಅಂತ ಅಪ್ಪ ಅಂತೈತಿ. ಈ ಬರೀ ಅಪ್ಪನ ನೆಚ್ಚಿಗೆ ಕುತ್ಕೊಂಡು ಏನಾರು ನನ್ನ ಕೆಲಸ ಆಗಂಗಿಲ್ಲ, ನಿಮಗೂ ಒಂದು ಮಾತು ಕಿವ್ಯಾಗ ಹಾಕೋಣ ಅಂತೇಳಿ ಬಂದು ನಾನು. ಯಾಕತ್ತಮ್ಮ ಅಂತದೇನಾತು? ಏನು 2 ವರ್ಷಕ್ಕನ ಬೇಸರ ಆತ ನಾಳೆ ಜೀವನ? ಅಲ್ಲಪ್ಪ, ಅಷ್ಟು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀವಿ, ನಾನು ಅಕ್ಕಿನ ಮಾಡ್ಕೋಬೇಕು ಅಂತಂದು ಮತ್ತೆ ಯಾರಾದ್ರೆ ಬ್ಯಾಬಿಡ ಎಲ್ಲರೂ ನೋಡಿದ್ರ ಆತ ಅಂತಂದ್ರೆ ನೀನು ಅಂಥದ್ರಾಗ ಅಷ್ಟು ವಿರೋಧ ಕಟ್ಕೊಂಡು ಅಪ್ಪನ ಎಲ್ಲ ಮನವೊಲಿಸ್ಕೊಂಡು ಅದ ಹುಡುಕ್ಬೇಕಂದ್ ಮದುವೆ 2 ವರ್ಷಕ್ಕೆ ಜೀವನ ಸಾಕಾತಂತಿಲ್ಲ. ಯಾಕೆ ಏನಾರ ಅಂದ್ಲೇನು ಮದುವೆ? ಆಕೆ ಏನಾರ ಅಂದು ನನ್ನ ಜೊತೆ ಜಗಳ ಮಾಡಿದ್ಲು ಅಂದ್ರೆ ನನಗೆ ಅಷ್ಟು ಅನಿಸ್ತದಿಲ್ಲ ರೀ. ಆಕೆ ಏನು ಮಾತಾಡೋಕೆ ತಯಾರಿಲ್ಲ. ನಾವಲ್ಲೇ ಅತ್ತೆರು ಹೇಳ್ದಂಗೆ ಕೇಳ್ರಿ, ನೀವು ಇನ್ನೊಂದು ಮದುವೆ ಆಗ್ರಿ ಅಂತ ನಿಂತಾಳ. ಅದು ನಮ್ಮ ಸೋದರ ಮಾವನ ಮಗಳು ಮಾನ್ಸನ್ನ ಹುಡುಗಿ ನೋಡಿರ್ಬೇಕಲ್ರಿ ನೀವು. ಆ ಹುಡುಗಿ ಜೊತೆಗೆ ಅವ್ವ ನಿನ್ನ ಮದುವೆ ಆಗಕ್ಕೆ ಬೇಕು ಅಂತೇಳಿ ಭಾಳ ಹಠ ಮಾಡಿ ನಿಂತು ಬಿಟ್ಟಾಳ್ರಿ. ಏನು ಮಾಡ್ಬೇಕು ಅನ್ನೋದು ತಿಳಿದಂಗೆ ಆಗೈತಿ. ಅದರ ಬೇರೆ ದವಾಖಾನೆಗೆ ಒಂದು ತೋರಿಸ್ಕೊಂಬಂದಿದ್ವಿ. ಮಾದೇವಿಗೆ ಮಕ್ಕಳಾಗಲ್ಲ ಅಂತ ಹೇಳ್ಯಾರ ಡಾಕ್ಟ್ರು. ನಾನು ಬಂದು ಅವನ ಎದುರಿಗೆ ಹೇಳಿಬಿಟ್ಟಿದ್ದಂಗನ. ನನಗೇನು ಗೊತ್ತು ಇವ್ರು ಹಿಂಗೆಲ್ಲ ಮಾತಾಡ್ತಾರೆ, ಹಿಂಗೆಲ್ಲ ವಿಚಾರ ಮಾಡ್ತಾಳೆ ನಮ್ಮವ್ವ ಅನ್ನೋದು ಏನೋ ಇದ್ದಿಲ್ಲ ನನಗೆ. ಅಂಥದ್ದೆಲ್ಲ ಮನಸ್ಸಿನಾಗ ಹೇಳಿಬಿಟ್ಟು ಅವ್ರಿಗೆ ಅದ ಸಿಕ್ಬಿಟ್ಟು ನೋಡ್ರಿ. ಈಗ ಏನು ಮಾಡ್ಬೇಕಂತ ತಿಳಿದಂಗೆ ಆಗೈತಿ. ದಯವಿಟ್ಟು ನನ್ನ ಹೆಂಗಾರ ಮಾಡಿ ಇದೊಂದು ಕಷ್ಟದಿಂದ ಪಾರು ಮಾಡಿಬಿಡ್ರಿ. ನೋಡಪ್ಪ, ನಿನ್ನಿದ್ರಿ ಸುಳ್ಳು ಒಂದು ಸೊಟ್ಟೊಂದು ಏನೈತಿ ಹೇಳೋ ಅಂಥದ್ದು. ನಮಗೂ ಈ ವಿಚಾರ ಹಂಗೆ ಗೊತ್ತಾತು. ಪಾಪ ಮಾದೇವಿಯರವ್ವ ಅವರೆಲ್ಲ ಬಂದು ಹೇಳಿದ್ರು. ಆದ್ರೆ ನಾವಾಗಿ ನಿಮ್ಮ ಮನೆ ತನಕ ಬಂದು ಹೆಂಗೆ ಇದು ಮಾಡೋಕ್ಕಾಕತಿ? ಆದರೆ ಬೇರೆ ಮಾದೇವಿನ ಬೇಡ, ನಾನೇನು ಕಂಪ್ಲೇಂಟ್ ಕೊಡಲ್ಲ, ಹಂಗೆ ಹಿಂಗೆ ಅನ್ನಕತ್ತಾಳ ಅಂತ. ಅಂಥದ್ದೆಲ್ಲ ಇದ್ದಾಗ ನಾವು ಮುಂದುವರೆದ್ರೆ ಸರಿ ಕಾಣಂಗಿಲ್ಲ ಅಂದು ನೀವು ಒಂದು ಮಾತು ನೀನಾರ ಆತು, ಕಡೆ ಮಾದೇವಿನಾರ ಆತು, ಹೆಂಗಾರ ಮಾಡ್ರಿ ಇದನ್ನು ಮದುವೆ ನಿಲ್ಲಿಸ್ರಿ ಅಂತ ಒಂದು ಮಾತು ಅಂದ್ರೆ ವಿಚಾರ ಮಾಡಿದ್ರೆ ಆತು ಅನ್ಕೊಂತ ಇದ್ವಿ. ಅಷ್ಟೊತ್ತಿಗೆ ನೀನ ಬಂದು ಚಲೋ ಹಾಕ್ಬಿಡು. ಅಷ್ಟೇ ಹೋದಲ್ಲ ನಿಲ್ಸಿದ್ರೆ ಹಾಕ್ಬಿಡ. ಅದು ಏನು ದೊಡ್ಡ ಆಗತ್ತೇನು ಅದೊಂದು ಮದುವೆ ನಿಲ್ಸೋದು? ನಿನ್ನ ಇಟ್ಟಿಟ್ಕ ಮದುವೆ ಮುರ್ಕೊಂಡು ಹೋಕ್ಕವು. ನೋಡು ಅಂತೇಳಿ ಹೆಂಗೆ ಮಾಡ್ತೇವೆ ನಾವು ಅಂತೇಳಿ. ಸಾಕು ಬಿಡ್ರಿ, ನೀವು ಇಷ್ಟೊಂದು ಧೈರ್ಯ ಹೇಳಿದ್ರಲ್ಲ, ನನಗೆ ಮನಸ್ಸಿಗೆ ಸಮಾಧಾನ ಆಯ್ತು. ನಾನು ಹೋಗ್ಬರ್ತೀನಿ ಅಂತ ಹೇಳ್ರಿ. ಕುದುರಪ್ಪ ಒಟ್ಟು ಸಾಪ ಏನಾರು ಕುಡಿದು ಹೋಗುವಂತಿ, ಹಂಗೆ ಬಂದು ಹಂಗೆ ಹೋಗ್ತೇನ? ಬ್ಯಾಡ ತಗಚಿಗೋ, ಮತ್ತೆ ಯಾವಾಗಾರ ಬರ್ತಾನಲ್ಲ ಅವಾಗ ಕುಡಿತೇನೆ. ಯಾಕೆ ಮನಸ್ಸಿಲ್ಲ ಈಗ, ಏನು ಹಗಲೆಲ್ಲ ಚಹಾ ಕುಡ್ಕೊಂತ ಅಡ್ಡಾಡೋದು. ಬರ್ತೇನೆ ತಗ ನಾನು. ಸರಿನಪ್ಪ, ಹೋಯ್ ಬಾ. ಅಲ್ಲ ಲಲಿತಕ್ಕ, ನೀ ಏನೋ ದೊಡ್ಡದಾಗಿ ಅಂದ್ಬಿಟ್ಟು ಮದುವೆ ನಿಲ್ಲಿಸಿದ್ರ ಆಗ್ತದ ಅಂತಂದು ಹೇಗೆ ನಿಲ್ಲಿಸ್ತಿದಿ? ಏನು ಮತ್ತೇನ್ರ ಮದುವೆ ಹುಡುಗಿ ಅಂದ್ರೆ ಕಿಡ್ನಾಪ್ ಏನ್ರ ಮಾಡೋದು ಇಟ್ಕೊಂಡು ಏನವಾ ತಲೆಗ? ಹೋಗ, ನನಗೇನು ಅಷ್ಟಕ್ಕೊಂದು ಧೈರ್ಯ ಐತೇನ? ನನ್ನೇನು ಹಳೆ ಪಿಕ್ಚರನ್ನು ಉಲ್ಲನ್ ಅಂತ ತಿಳಿದೆಯೇ? ಏನು ಹಂಗಂದ್ರೆ ಅದನಲ್ಲಿ ಹಳೆ ಪಿಕ್ಚರ್ಗಳಿಗೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಒಂದು ಹಂತಲ್ಲಿ ಇಟ್ಟು ಅವ್ರಿಗೇನೋ ಅಂತಂದ್ರಲ್ಲ, ಈಗ ಇರ್ತಾರಲ್ಲ ಎಲ್ಲ ಪಿಕ್ಚರ್ನಾಗ ಹೀರೋನ್ ಇರ್ತಾರೆ, ಹೀರೋನ್ ಜೊತೆಗೆ ಹಿಂದೆ ಹೊಡೆದಾಡೋರು ಒಬ್ರು ಇರ್ತಾರಲ್ಲ, ಅವ್ರಿಗೇನು ಅಂತಾರೆ? ಏನಂತಕ್ಕ ಉಲ್ಲನ್ನಲ್ಲ ಯವ್ವ, ಅವ್ರಿಗೆ ವಿಲ್ಲನ್ ಅಂತಾರ. ಅದ ಬಿಡ, ಅರ್ಥ ಆತಲ್ಲ ನಿನಗೆ, ಸಾಕ್ಬಿಡು. ಅಂದಂಗೆ ಸುಮ್ಮಿ ನಮ್ಮ ತಮ್ಮನ ಹೆಂಡತಿಗೆ ಒಂದು ಇಂಗ್ಲೀಷ್ನಾಗ ಕಾಂಗ್ರೆಸೇಷನ್ ಅಂತಂದು ಬರೆದು ಹಾಕ. ಕಾಂಗ್ರೆಸೇಷನ್ನ ಹಂಗಂದ್ರೆ ಈಗ ಯಾಕದು? ಕಾಂಗ್ರೆಸೇಷನ್ ಅಂದ್ರೆ ಗೊತ್ತಿಲ್ಲ ಅಂದ್ರೆ ನಿನಗೆ? ಈ ಮತ್ತೆ ಇಂಗ್ಲೀಷ್ ಗೊತ್ತೈತಿ ಅಂತೀವಿ, ಶುಭಾಶಯ ಹೇಳಕ ಅಂತಾರಲ್ಲ ಅದು. ಅದ ಕಂಗ್ರ್ಯಾಚುಲೇಷನ್ ಅನ್ಬೇಕ ಅದಕ್ಕೆ. ಅದನ್ನ ಬರೆದು ಹಾಕ. ಈಗ ಯಾಕ? ಆಕೆ
ಆಕಿ ಹಸ್ಬೆಂಡ್ ಪ್ರೆಗ್ನೆಂಟ್ ಅಂತ ಅದಕ್ಕೆ ಏನ್ ಲಲ್ತಕ ಗಂಡು ಮಕ್ಳು ಯಾರ ಪ್ರೆಗ್ನೆಂಟ್ ಆಕಾರ ತೆಲಿಗಿಲಿ ಕೆಟ್ಟತ್ತೇನ ಲಲ್ತಕ ನಿಂದು ಇಲ್ಲವೇ ನಂದು ತಲೆ ಕೆಡತೈತಿ ನೌಕರ್ಯಾಗ ಪ್ರೆಗ್ನೆಂಟ್ ಆಗ್ಯಾನಂತವ ಅದಕ್ಕೊಂದು ಕಾಂಗ್ರೆಸೇಷನ್ ಹಾಕಂದ್ರೆ ಏಟ್ ಮಾತಾಡ್ತೀನಿ ನೋಡು ಏನು ಇಂಗ್ಲೀಷ್ ಸಿಕ್ಕಿಗೊಬ್ಬಾಕಿಗೆ ಬರ್ತೈತೆ ನನ್ನಂಗೆ ಅಯ್ಯ ನನ್ನ ಶಿವನಾಟ ಅದು ಪ್ರೆಗ್ನೆಂಟ್ ಅಲ್ಲ ಲಲ್ತಕ ಪರ್ಮನೆಂಟ್ ಅಂತ ಹಾಕ್ತಾನೆ ಕೊಡವ ಫೋನ ಲಲ್ತಕ ನಮ್ಮ ಮುಂದೆ ಮಾತಾಡಿಯವ ನಡಿತೈತಿ ಮತ್ತೆ ಯಾರ್ದಾರ ಮುಂದೆ ಮಾತಾಡಿಗಿತಾಡಿ ನೀನು ಮತ್ತೆ ನಿನ್ಗೆ ಇಂಗ್ಲೀಷ್ ಚಲೋ ಬರ್ತೈತಿ ಅಂದು ಪಾರನ್ನೇ ಕರ್ಕೊಂಡು ಹೋಗಿದಾರ ನೋಡಿ ನಿನ್ನ ಹಂಗಂತೀಯ ಶರಕ ಇಲ್ಲಿ ಬಿಡು ಯಾರಿದ್ರಿಗೆ ಮಾತಾಡಲ್ಲ ನಾನು ನಿಮ್ಮಿದ್ರಿಗೇನ ನಂಬರ ಅಂತ ಮಾತಾಡ್ತಾನವ ಏನದು ಏನು ಮಾಡೋದು ನಮ್ಗೆ ಒಟ್ಟು ಹೇಳ ಅಲ್ಲಲ್ಲಿ ನೀವಿಲ್ದಂಗೆ ನಾನು ಒಬ್ಬಾಕಿಗೆ ಮಾಡಾಕತ್ತೀನಿ ಅದೇನಾರು ಉಪಾಯನ ಎಲ್ಲ ಹೇಳ್ತೀನಿ ಸ್ವಲ್ಪ ಸಮಾಧಾನ ಮಾಡಿಕೆ ಆಕೆ ಬಾಂಡೆ ಮಾರಕ್ಕೆ ಬಂದದ್ಲಲ್ಲ ನಿನ್ನೆ ಹೆಂಗೆ 2 ದಿನ ಬಿಟ್ಟು ಬರ್ತಾನೆ ಅಂದ ಬರಲಿ ಆಕೆ ಬರತ್ತಿಗೆನ ಅವ್ರ ಮನೆ ಅಂತೆಲ್ಲರ ಹೋಗೋಣ ಇಲ್ಲ ನಮ್ಮ ಮನೆ ಅಂತ ಕರೆ ಇಳಿಸಿ ಅಂದು ಮಾತಾಡೋಣ ಅಂತ ಅವಾಗ ನಾ ಏನು ಮಾತಾಡ್ತೇನೆ ನೀವು ಅಷ್ಟ ಹ್ಞೂ ಅಂತ ಅನ್ಬೇಕು ನೋಡು ನಾನು ಏನು ಹೇಳ್ತೇನೆ ಅದಕ್ಕೆ ಹೌದು ಹೌದೌದು ಇಷ್ಟ ಅನ್ಬೇಕು ಬೇರೆ ಏನು ಮಾತಾಡಬೇಡ್ರಿ ಆಗಲಿ ತಗೊಳ್ಳಲ್ಲ ಒಬ್ಬರ ಜೀವನ ಸರಿ ಹೋಗ್ತೈತಿ ಅಂದ್ರೆ ಹ್ಞೂ ಅನ್ನಕ್ಕೆ ಬಂದ್ರೆ ಅದೇನೈತಿ ಸರಿ ತಗ ಹಂಗಾರೆ ಬರಲೇ ನಾನು ಬರ್ತೇನೆ ತಗೊಳ್ಳಲೇ ಸುಮ್ಮನೆ ಕುತ ಲಲ್ತಕ ಕುತ ಶರಕ ಸುಮ್ಮನಿರ್ ನೀನು ಯಾವಾಗ ಬಂದ್ರೆ ಪುರ್ಸತ್ತ ಮಾಡಲ್ಲ ಒಂದು ವಾಟ ಚಹಾ ಕುಡಲ್ಲ ಏನಲ್ಲ ಹಂಗೆ ಎದ್ದಂಗೆ ಹೊಕ್ಕನ್ ಅಂತೀರಿ ತಡ್ರಿ ಚಹಾ ಮಾಡ್ಕೊಂಬರ್ತಾನೆ ಹೋಗಯ್ಯವ ಇಂಥ ಬಿಸ್ಲು ಚಹಾ ಏನು ಮಾಡ್ತೀವಿ ಮಾಡೋದಿದ್ರೆ ಒಂದಿಟ್ಟು ಶರ್ಬತ್ ಥರ ಮಾಡು ಇಲ್ಲಾಂದ್ರೆ ತಣ್ಣ ಮಜ್ಜಿಗೆರ ಮಾಡ್ಕೊಂಬ ನೋಡೋದು ಹೊಟ್ಟೆ ತಣ್ಣಗಾಕತಿ ಮಜ್ಜಿಗೆ ಎಲ್ಲಿಂದ ತರಕೋಗ್ಲವ ನಿನಗೆ ನಮ್ಮ ಮನೆಗೇನು ಹೈನ್ ಐತೇನ ಹೈನ್ ಇದ್ದರ ಮನ್ಯಾಗ ಕೇಳ್ಬೇಕು ಮಜ್ಜಿಗೆ ಮೊಸರು ಬೆಣ್ಣೆ ಎಲ್ಲ ನಮ್ಮ ಮನೆಗೆ ಕೇಳಿದ್ರೆ ನಮ್ಮ ಮನೆ ಇದ್ರೆ ಒಣ ಚಹಾ ನೋಡು ಅಷ್ಟೇ ನನ್ಗೆ ಗೊತ್ತೈತೆ ಬಿಡ್ಲಿ ಸುಮ್ಮನೆ ಸೀದಾ ಅಲ್ತಕ್ಕ ಮನೆಗೆ ಹೋಗು ಅನ್ಲಾರ್ದ ನಮ್ಮ ಮನೆಗೇನು ಹೈನ್ ಐತೆ ಅನ್ನಕತ್ತಿದ್ದೆ ಗೊತ್ತೈತೆ ನಿಮ್ಮ ಮನೆಗೆ ಹೈನ್ ಇಲ್ಲ ಅನ್ನೋದು ಯಾಕೆ ಮೊಸರು ತಗೊಂಬಂದು ಮಜ್ಜಿಗೆ ಮಾಡ್ಕೊಂಡು ಕುಡಿಯಂಗಿಲ್ಲ ಇಲ್ದಾರ ಅಯ್ಯ ಅಲ್ತಕ್ಕ ಅದ್ರ ಅಲ್ತಕ ಈಗ ಸುಮ್ಮನೆ ಅಯ್ಯ ನಮಗೇನು ಗೊತ್ತಿಲ್ಲ ಅಂತ ತಿಳಿದಾಳ ಬೇಕಂದ್ರೆ ಎಲ್ಲ ಮಾಡ್ಕೊಂತಿರ್ತಾಳ ಈಗ ನೋಡು ಹೈನ್ ಐತೇನ ಅಂತ ಕೇಳ್ತಾಳ ಯಾಕೆ ಮೊನ್ನೆ ಮಗಳು ಬಂದಾಗ ಮೊಸರನ್ನ ಒಗ್ಗರಣೆ ಮಾಡಿದ್ದೆ ಅದನ್ನ ಮಾಡಿದ್ದೆ ಇದನ್ನ ಮಾಡಿದ್ದೆ ಅಂತ ಹಂಗ ಹೇಳೇ ಹೇಳಿದೆ ಅವತ್ತು ಅನ್ಬೇಕ ಮಾತ